ನಮಸ್ತೆ ವೀಕ್ಷಕರೇ, ಶಿಲ್ಪಶ್ರೀ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನು ಶಿಲ್ಪಾ ಸಂತೋಷ್. ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಆಗ ನಾನು ಹೊಸದಾಗಿ ಅಪ್ಲೋಡ್ ಮಾಡುವಂಥ ವಿಡಿಯೋ ನೋಟಿಫಿಕೇಷನ್ಸ್ ನಿಮಗೆ ಮೊದಲು ಬಂದು ತಲುಪುತ್ತೆ. ಇವತ್ತು ನಾನು ಒಂದು ಸಿಂಗಲ್ ಸ್ಟೆಪ್ಪಲ್ಲಿ ಕ್ರೋಶಾ ಕುಚ್ಚು ಡಿಸೈನ್ನ ತೋರಿಸ್ತಾ ಇದ್ದೀನಿ. ತುಂಬ ಈಸಿಯಾಗಿ ನಾವು ಮಾಡ್ಕೋಬೋದಾದಂಥ ಸಿಂಪಲ್ ಆರ್ಚ್ ವಿತ್ ಸ್ಲ್ಯಾಂಟಿಂಗ್ ಆರ್ಚು. ಸಿಂಗಲ್ ಸ್ಟೆಪ್ಪಲ್ಲೇ 2 ಸ್ಟೆಪ್ಸ್ನ ಮಾಡ್ಕೋಬೋದು. ಆ್ಯಂಡ್ ಇದಕ್ಕೆ ನಾವು 450ಇಂದ 500ವರೆಗೂ 550ವರೆಗೂ ಕೂಡ ಚಾರ್ಜ್ ಮಾಡ್ಕೋಬೋದು. ಬನ್ನಿ ಮೊದಲಿಗೆ ಇದಕ್ಕೆ ಬೇಕಾಗಿರುವ ಮೆಟೀರಿಯಲ್ಸ್ ನೋಡ್ಕೊಳ್ಳೋಣ. ಈ ರೀತಿಯಾದಂಥ ಉದ್ದದ ಬೀಡನ್ನ ತೊಗೊಂಡಿದ್ದೀನಿ. ಫ್ಲವರ್ ಡಿಸೈನು, ಟ್ರಿಮ್ಮರು, ದೊಡ್ಡ ಕಣ್ಣಿನ ಸೂಜಿ, ಕ್ರೋಶಾ ನೀಡಲ್ ನಂಬರ್ 10 ಅಥವಾ 11 ಯಾವುದಾದ್ರೂ ಯೂಸ್ ಮಾಡ್ಬೋದು. ಆ್ಯಂಡ್ 6 ಎಳೆ ದಾರ, ಜರಿ ದಾರ ಮತ್ತು ಕುಚ್ಚು ಕಟ್ಕೊಳ್ಳೋದಕ್ಕೆ ದಾರ, ಇದಿಷ್ಟು ಬೇಕಾಗಿರುವ ಮೆಟೀರಿಯಲ್ಸು. ಇವಾಗ ಡಿಸೈನ್ ಶುರು ಮಾಡೋಣ. ಮೊದಲು ನಾವು ಸೀರೆ ಮೇಲ್ಭಾಗನ ನಮ್ಮ ಕಡೆಗೆ ತಿರುಗಿಸಿ ಇಟ್ಕೊಳ್ಳೋಣ. ನೋಡಿ, ಇದು ಸೀರೆ ಬಂದು ಪಿಂಕ್ ಆ್ಯಂಡ್ ಪ್ಯಾರೋಟ್ ಗ್ರೀನ್ ಕಲರ್ ಕಾಂಬಿನೇಷನ್ ಸ್ಯಾರಿ. ನಾನಿಲ್ಲಿ ಸ್ಯಾರಿ ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ. ಮೊದಲು ದಾರಾನ ಲೆಫ್ಟ್ ಹ್ಯಾಂಡಿಂದ ಬ್ಯಾಲೆನ್ಸ್ ಮಾಡಿಕೊಂಡು ಸೀರೆ ಮೇಲ್ಭಾಗದ ರೈಟ್ ಸೈಡಿಂದ ಡಿಸೈನ್ನ ಶುರು ಮಾಡ್ಕೊಂಡು ಹೋಗಬೇಕು. ಮೊದಲಿಗೆ ನೋಡಿ, ದಾರಾನ ಈ ರೀತಿ ಸೀರೆ ಹಿಂಭಾಗಕ್ಕೆ ಪ್ಲೇಸ್ ಮಾಡ್ಕೋಬೇಕು. ಆನಂತರ ನೀಡಲ್ನಿಂದ ಸೀರೆ ಮೇಲ್ಭಾಗದಿಂದ ನೀಡಲ್ನ ಹಾಕಿಬಿಟ್ಟು ದಾರಾನ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಅದ್ರ ಪಕ್ಕಕ್ಕೆ ಮತ್ತೆ ಒಂದು ಲಾಕ್ನ ಮಾಡ್ಕೋಬೇಕು. ನೀವು ಕೊನೆಗೆ ಈ ಗಂಟು ಹಾಕಿರೋವಂಥದ್ದು ಸೀರೆ ಹಿಂಭಾಗಕ್ಕೆ ಕೂತಿರುತ್ತಲ್ಲ, ಅದನ್ನು ಗಮ್ ಪೇಸ್ಟ್ ಮಾಡ್ಕೊಂಬಿಡಿ. ಆಮೇಲೆ ನೋಡಿ, 2 ಬಾರಿ ನಾವು ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಇವಾಗ ಕುಚ್ಚು ಕಟ್ಕೊಳ್ಳೋದಕ್ಕೆ ನಾವು 4 ಚೈನ್ ಅಥವಾ 5 ಚೈನ್ನ ಹಾಕ್ಕೊಳ್ಬೇಕು. ನಾನಿಲ್ಲಿ 4 ಚೈನ್ ಗ್ಯಾಪ್ನ ತಗೊಳ್ತಾ ಇದ್ದೀನಿ. ನೀವು 4 ಚೈನ್ ಅಥವಾ 5 ಚೈನ್ ಗ್ಯಾಪ್ನ ಮಾಡ್ಕೋಬೋದು. ಸೊ ಈಗ 4 ಚೈನ್ ಹಾಕಿದ್ಮೇಲೆ ಅದು ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಅಲ್ಲಿಗೆ ಲಾಕ್ ಮಾಡಬೇಕು. ಲಾಕ್ ಮಾಡಿದ್ದಾದಮೇಲೆ ನಾವು ಬೀಡನ್ನ ತೊಗೊಂಡಿದ್ದೀವಲ್ಲ, ಆ ಬೀಡನ್ನ ಇನ್ಸರ್ಟ್ ಮಾಡ್ಕೋಬೇಕು. ದಾರದೊಳಗಡೆಗೆ ಬೀಡ್ ಹಾಕ್ಬಿಟ್ಟು ಆ ಬೀಡನ್ನ ಲಾಕ್ ಮಾಡಿ ಆನಂತರ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಬೇಕು. ನೀವು ಯಾವ ಬೀಡನ್ನ ತೊಗೊಂಡಿರ್ತೀರ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇವಾಗ ನಾನಿಲ್ಲಿ ನೋಡಿ, ನಮಗೆ ಬೀಡ್ ಸುತ್ತಕ್ಕೆ ಎಷ್ಟು ಚೈನ್ ಬೇಕು ಅನ್ನೋದು ನೋಡ್ಕೋಬೇಕಾಗುತ್ತೆ. 6 ಅಥವಾ 7 ಚೈನ್ನ ಹಾಕ್ಕೋಬೇಕಾಗುತ್ತೆ. ನಾನಿಲ್ಲಿ 7 ಚೈನ್ನ ಹಾಕ್ಕೊಳ್ತಾ ಇದ್ದೀನಿ. 7 ಅಥವಾ 6 ಚೈನ್ನ ಹಾಕ್ಕೊಳ್ಬೋದು. ನೀವು ಸ್ಮಾಲ್ ಬೀಡನ್ನ ತೊಗೊಂಡಿದ್ರೆ 6 ಚೈನ್ ಹಾಕ್ಕೊಳ್ಳಿ ಅಥವಾ 7 ಚೈನ್ ಹಾಕ್ಕೊಳ್ಳಿ. ಸೊ ಡಿಪೆಂಡ್ ಆಗುತ್ತೆ ಆ ರೀತಿಯಲ್ಲಿ. ಇವಾಗ ಹಿಂದೆಗೆ ಲಾಕ್ ಮಾಡಬೇಕು. ಲಾಕ್ ಮಾಡಿದ್ದಾದಮೇಲೆ ಮತ್ತೆ 2 ಅಥವಾ 1 ಚೈನ್ನ ಹಾಕ್ಕೊಳ್ಬೇಕು. 1 ಚೈನ್ನ ಹಾಕಿಬಿಟ್ಟು ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ಳೋಣ. ನಾವಿವಾಗ ಏನು ಡಬಲ್ ಕ್ರೋಶೆಟ್ ಮಾಡ್ಕೋತಿದ್ದೀವಿ ಅದನ್ನು 16 ಕಂಬಗಳನ್ನ ಮಾಡ್ಕೊಳ್ಬೇಕು. 16 ಡಬಲ್ ಕ್ರೋಶೆಟ್ನ ಮಾಡ್ಕೋಬೇಕು. ಡಬಲ್ ಕ್ರೋಶೆಟ್ ನೀಡಲ್ ಮೇಲೆ 1 ಬಾರಿ ದಾರ ಸುತ್ತಕೊಂಡು ಥ್ರೆಡ್ ಒಳಗಡೆಯಿಂದ ದಾರನ ಮೇಲಕ್ಕೆ ಎತ್ಕೊಂಡು 2ರಲ್ಲಿ 1 ಈ ರೀತಿ ಡಬಲ್ ಕ್ರೋಶೆಟ್ನ ಮಾಡ್ಕೊಂಡು ಹೋಗಬೇಕು. ಮತ್ತು 16 ಕಂಬಗಳನ್ನ ಮಾಡಬೇಕು. ನೋಡಿ, 16 ಕಂಬಗಳನ್ನ ಮಾಡ್ಕೊಂಡಿದ್ದಾಗಿದೆ. 16 ಕಂಬ ಆದಮೇಲೆ ಅದು ಲಾಸ್ಟ್ ಕಂಬ ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಸೀರೆಗೆ ಅಲ್ಲಿಗೆ ಲಾಕ್ ಮಾಡ್ಕೊಂಡ್ಬಿಡಬೇಕು. ಲಾಕ್ ಮಾಡಿದ್ದಾದಮೇಲೆ ನೋಡಿ, ಈ ರೀತಿ ಸ್ಲ್ಯಾಂಟಿಂಗ್ ಆರ್ಚ್ ಬರುತ್ತೆ. ಅದು ಆ ಆರ್ಚ್ ಮಾಡ್ಕೊಂಡಿದ್ದಾದಮೇಲೆ ಸೀರೆನ ಸ್ವಲ್ಪ ಟರ್ನ್ ಮಾಡ್ಕೋಬೇಕು. ಟರ್ನ್ ಮಾಡಿಬಿಟ್ಟು ನೋಡಿ, ಇಲ್ಲಿ ನಾವಿವಾಗ 6 ಚೈನ್ನ ಹಾಕ್ಕೊಳ್ಬೇಕು. 6 ಚೈನ್. ಬೀಡ್ ಮೇಲ್ಗಡೆಗೆ 7 ಚೈನ್ ಹಾಕ್ಕೊಳ್ಳೋದು. ಇಲ್ಲಿ 6 ಚೈನ್ ಹಾಕ್ಕೋಬೇಕು. ಮತ್ತು ನಿಮಗಿಲ್ಲಿ ಚಿಕ್ಕದಾಗಿ ಹೋಲ್ಸ್ಗಳು ಕಾಣ್ತಿದೆ ಅಲ್ಲ, ಸೊ ಆ ಹೋಲ್ಗಳನ್ನ ಕೌಂಟ್ ಮಾಡಿಬಿಟ್ಟು 8ನೇ ಹೋಲ್ ಒಳಗಡೆಗೆ ಲಾಕ್ ಮಾಡಬೇಕು. ಅಂದರೆ 8 ಕಂಬ ಕೌಂಟ್ ಬರುತ್ತೆ. ಸೊ 8ನೇ ಹೋಲ್ಗೆ ಲಾಕ್ ಮಾಡಿಬಿಟ್ಟು ಲಾಕ್ ಆದಮೇಲೆ 2 ಚೈನ್ನ ಹಾಕ್ಕೊಳ್ಳೋಣ. 2 ಚೈನ್ ಹಾಕಿಬಿಟ್ಟು ಮತ್ತೆ ಸೀರೆನ ನಾವು ಸೀದಾ ಮಾಡ್ಕೊಳ್ಬೇಕು. ರೈಟ್ ಸೈಡ್ ಮಾಡ್ಕೋಬೇಕು. ಅದಾದಮೇಲೆ ಇವಾಗ 6 ಚೈನ್ ಹಾಕಿದ್ದೀವಲ್ಲ, ಅದರೊಳಗಡೆಗೆ ನಾವು ಕಂಬಗಳನ್ನ ಮಾಡ್ಕೊಂಡು ಹೋಗಬೇಕು. ಡಬಲ್ ಕ್ರೋಶೆಟ್ 1 ಕಂಬ ಆದಮೇಲೆ 3 ಚೈನ್ನ ಹಾಕಿಬಿಟ್ಟು ಆ ಕಂಬ ಏನು ಹಾಕಿದ್ದೀವಿ ಡಬಲ್ ಕ್ರೋಶೆಟ್ಟು, ಆ ಕಂಬದ ಮೇಲ್ಗಡೆಗೆ ಲಾಕ್ ಮಾಡಬೇಕಂದ್ರೆ ಪಿಕೋ ಡಿಸೈನು. ಇದು ಪಿಕೋಟ್ ಬರುತ್ತಲ್ಲ, ಆ ರೀತಿಯಲ್ಲಿ ಪಿಕೋ ಡಿಸೈನ್ ಮಾಡ್ಕೊಂಡು ಹೋಗಬೇಕು. ಮತ್ತು ಇವಾಗ 6 ಚೈನ್ ಒಳಗಡೆಗೆ ನಾನು 10 ಕಂಬಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ನೀವು 9 ಅಥವಾ 10 ಕಂಬಗಳನ್ನ ಮಾಡ್ಕೊಳ್ಳಿ. 1 ಡಬಲ್ ಕ್ರೋಶೆಟ್ ಕಂಬ ಮಾಡಬೇಕು. ಆಮೇಲೆ 3 ಚೈನ್ಗಳನ್ನ ಹಾಕಿಬಿಟ್ಟು ಕಂಬದ ಮೇಲ್ಗಡೆಗೆ ಲಾಕ್ ಮಾಡಬೇಕು. ಮತ್ತು ಡಬಲ್ ಕ್ರೋಶೆಟ್ ಮಾಡ್ಕೋಬೇಕು. ಡಬಲ್ ಕ್ರೋಶೆಟ್ ಆದಮೇಲೆ 3 ಚೈನ್ಗಳನ್ನ ಹಾಕಬೇಕು. 3 ಚೈನ್ ಹಾಕಿ ಅದನ್ನು ಕಂಬದ ಮೇಲ್ಗಡೆಗೆ ಈ ರೀತಿಯಲ್ಲಿ ಲಾಕ್ ಮಾಡಬೇಕು.
ಇದೇ ರೀತಿನಲ್ಲಿ 10 ಕಂಬಗಳನ್ನ ಮಾಡ್ಕೊಂಡು ಹೋಗಬೇಕು. ಆ 6 ಚೈನ್ ಗ್ಯಾಪ್ ಒಳಗಡೆಗೆ 10 ಕಂಬಗಳು ನೋಡಿ ಈ ರೀತಿ ಬರುತ್ತೆ. 10 ಕಂಬ, 10 ಅಥವಾ 9 ಎಷ್ಟು ಹಿಡಿಸುತ್ತೆ ನೋಡ್ಕೊಂಡು ಮಾಡ್ಕೊಳ್ಳಿ. ಅದಾದಮೇಲೆ ನೋಡಿ ಇವಾಗ ಅದು ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಅದನ್ನು ಅಲ್ಲಿಗೆ ಸೀರೆಗೆ ಲಾಕ್ ಮಾಡಬೇಕು. ಈ ರೀತಿ ಸಿಂಪಲ್ ಆರ್ಚು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಜಾಸ್ತಿ ಬೀಡ್ಸ್ ಬೇಡ ಅನ್ನೋರಿಗೆ ಈ ರೀತಿಯಾಗಿ ನೀವು ಮಾಡಿಕೊಡ್ಬೋದು. ಮತ್ತು 4 ಚೈನ್ನ ಹಾಕ್ಕೊಳ್ಬೇಕು ಕುಚ್ಚು ಕಟ್ಕೊಳ್ಳೋದಕ್ಕೆ. ಇದು 4 ಚೈನ್ ಗ್ಯಾಪು ಕುಚ್ಚು ಕಟ್ಕೊಳ್ಳೋದಕ್ಕೆ. ಮತ್ತು ಸೇಮು ಆರ್ಚ್ನ ಮಾಡ್ಕೊಂಡು ಹೋಗಬೇಕು. ತುಂಬಾ ದೊಡ್ಡದಾಗೆ ಕಾಣಿಸುತ್ತೆ ನಿಮಗೆ ಆರ್ಚ್ಗಳು. ಆ್ಯಂಡ್ ಬೀಡ್ಸ್ಗಳಿರಲ್ಲ. ಬೀಡ್ಸ್ ಬೇಡ ನಮಗೆ, ಬೀಡ್ಸ್ ಇಲ್ದಿರ ಮಾಡ್ಕೊಳ್ಳಿ ಅನ್ನೋರಿಗೆ ಈ ರೀತಿ ಸಿಂಪಲಾಗಿ ಒಂದೇ ಒಂದು ಬೀಡನ್ನ ಯೂಸ್ ಮಾಡಿಕೊಂಡು ಹೆವಿ ಬೀಡ್ಸ್ ಇಲ್ದಿರ ನಾವು ಇದನ್ನು ಮಾಡ್ಬೋದು. ಇದನ್ನು ಇನ್ನೂ ಗ್ರ್ಯಾಂಡಾಗೂ ಮಾಡೋದನ್ನು ನಾನು ತೋರಿಸ್ಕೊಡ್ತೀನಿ ನೆಕ್ಸ್ಟ್ ವಿಡಿಯೋಗಳಲ್ಲಿ. ನೋಡಿ ಇಷ್ಟೇ ಸಿಂಪಲ್ಲಾಗಿ ಇದಕ್ಕೆ ನಾವು ನೋಡಿ ನಾನೊಂದಷ್ಟು ಆರ್ಚ್ಗಳನ್ನ ಮಾಡಿದ್ಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ. ನೀವು ಬೇಕಾದರೆ ಇದಕ್ಕೆ ಕುಚ್ಚು ಬೇಡ ಅಂತ ಅಂದ್ರೂ ಹಾಗೇ ಬಿಡ್ಬೋದು. ಕುಚ್ಚು ಬೇಕು ಅಂದರೆ ಕುಚ್ಚು ಕೂಡ ಕಟ್ಕೊಳ್ಬೋದು. 167 ದಾರ ತಗೊಂಡು ಕುಚ್ಚನ್ನ ಕಟ್ಕೋಬೇಕು. ನಾನಿಲ್ಲಿ ಪಿಂಕ್ ಕಲರ್ ದಾರದಿಂದ ಕುಚ್ಚನ್ನ ಕಟ್ಕೊಂಡಿದ್ದೀನಿ. ಆರ್ಚ್ ಏನಿದೆ ಆ ಲೆಂತಿಗೆ ಕುಚ್ಚುಗಳನ್ನ ಕಟ್ಟಿದ್ದೀನಿ. 167 ದಾರದಿಂದ ತುಂಬ ದಪ್ಪನಾಗಿ ತುಂಬಾ ಚೆನ್ನಾಗಿ ಬಂದಿದೆ. ನೋಡಿ ಫೈನಲ್ಲಾಗಿ ಫಿನಿಶಿಂಗ್ ಎಷ್ಟು ನೀಟಾಗಿ ಬಂದಿದೆ ಅಂತ. ಸೊ ನೋಡಿದ್ರಲ್ಲ, ಈ ಡಿಸೈನು ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಕೂಡ ಶೇರ್ ಮಾಡಿ. ಮತ್ತು ಇದೇ ಮೊದಲನೇ ಬಾರಿಗೆ ನನ್ನ ಚಾನಲ್ನ ಏನಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು.